ಹೆಲೋ ಟ್ರೇಡರ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾನು ನಿಮಗೋಸ್ಕರ ಇವತ್ತು ಅಂತ ಒಳ್ಳೆ ಸ್ಟಾಕ್ನ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಯಾವತ್ತು ಗ್ರೀನಲ್ಲೇ ಇರುತ್ತೆ ಅಂತ ಸ್ಟಾಕ್ನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಟ್ರೇಡರ್ಸ್, ನೀವು ಏನು ನೋಡ್ತಿದ್ದೀರಾ? ಟಾಟಾ ಮೋಟರ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇದು ಯಾವತ್ತೂ ಬೀಳೋ ಸ್ಟಾಕ್ ಅಲ್ವಲ್ಲ. ಓಕೆ, ನಿಮ್ಮ ಪ್ರಾಫಿಟ್ಗೆ ನಿಮ್ಮ ಕ್ಯಾಪಿಟಲ್ಗೆ ಇದು ಯಾವತ್ತೂ ಮೋಸ ಮಾಡೋ ಸ್ಟಾಕ್ ಅಂತ ಅಲ್ಲ. ಇದು ಬಿದ್ದರೆ ಅಕಸ್ಮಾತ್ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ ಈ ಮಾತು ಬೇಕಾದ್ರೆ ನಾವು ಆಡ್ಬೋದು. ಹಾಗಾದರೆ ಇದನ್ನ ಟಾಟಾ ಸ್ಟಾಕ್ನ ಕಂಪ್ಲೀಟ್ ಸಮರಿ ನೋಡ್ಕೊ ಬಂದ್ಬಿಡೋಣ ಬನ್ನಿ. ಓಕೆ, ಇದೇನು ಮಾರ್ಕೆಟ್ ಕ್ಯಾಪ್ ಇದೆ 3.5 ಲಕ್ಷ ಕೋಟಿ ಇದೆ. ಇದು ಹಾಕಿದ್ದು ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 956. ಇದ್ರದ್ದು ಹೈ ಆ್ಯಂಡ್ ಲೋ ನೋಡಿದ್ರೆ 1066 ಹೈ, ಲೋ 467. ಇದ್ರದ್ದು ಸ್ಟಾಕ್ ಪಿ ಯು ರೇಷಿಯೋ 17.3. ಇದ್ರದ್ದು ಬುಕ್ ವ್ಯಾಲ್ಯೂ 161. ಹಾಗೆ ಇದ್ರದ್ದು ಡಿವಿಡೆಂಡ್ 0.22. ಇದ್ರದ್ದು ROC ರೇಷಿಯೋ 5.95. ಹಾಗೆ ಇದ್ರದ್ದು ROE ರೇಷಿಯೋ ಬಂದ್ಬಿಟ್ಟು 5.62. ಇದ್ರದ್ದು ಫೇಸ್ ವ್ಯಾಲ್ಯೂ 2 rupees. ಹಾಗೆ ಇದ್ರದ್ದು ಲಾಸ್ಟ್ ಕ್ವಾರ್ಟರ್ದು ಪ್ರಮೋಟರ್ ಶೇರ್ ನೋಡೋದಾದ್ರೆ 46.36 ಇದೆ. ಹಾಗೆ ಇದ್ರದ್ದು FI ಇನ್ವೆಸ್ಟ್ಮೆಂಟ್ 19.20. ಹಾಗೆ ಇದ್ರದ್ದು DI ಇನ್ವೆಸ್ಟ್ಮೆಂಟ್ 16.01. ಹಾಗೆ ಇದ್ರದ್ದು ಗವರ್ನಮೆಂಟ್ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ 0.14. ಹಾಗೆ ಇದ್ರದ್ದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ 18.31%ಗಳಿದೆ. ಇದಾಗಿತ್ತು ಇಷ್ಟು ಟಾಟಾ ಮೋಟರ್ಸ್ ಸ್ಟಾಕ್ನ ಸಮ್ಮರಿ. ಓಕೆ, ನಾವೀಗ ಟೆಕ್ನಿಕಲ್ ಅನಾಲಿಸಿಸ್ ನೋಡೋದಾದ್ರೆ ಹೇಗೆ ಟೆಕ್ನಿಕಲ್ ಅನಾಲಿಸಿಸ್ನ ಇದರಲ್ಲಿ ಮಾಡ್ಬೋದು ಅಂತ. ಇದು ಈಗ ಏನು ಇಟ್ಕೊಂಡಿದೆ, 1 ಸಪೋರ್ಟ್ 2 ಸಪೋರ್ಟ್, ಇದು 3ನೇ ಸಪೋರ್ಟ್ ಆಗುತ್ತೆ. ಓಕೆನಾ, ನೀವು ತಲೆನೇ ಕೆಡಿಸ್ಕೋಬಾರ್ದು. ಅಕಸ್ಮಾತ್ ಆಗಲಿಲ್ಲ ಅಂದರೆ ಇದಕ್ಕೆ ಸ್ಟಾಪ್ಲೆಸ್ ಬೇಡ ಅನ್ಕೊಂತೀನಿ. ಯಾಕೆಂದರೆ ಸ್ಟಾಕ್ ಪವರ್ ಕೂಡ ಹಾಗೆ ಇದೆ. ಓಕೆನಾ, ಇದು ಯಾವುದೇ ಥರ ಬೇರೆ ಸ್ಟಾಕಿಗೆ ಕಂಪೇರ್ ಮಾಡಿದ್ರೆ 100 and 200% ಇದು ಬೆಟರ್ ಇದೆ. ಓಕೆ, ಬೇರೆ ಸ್ಟಾಕಿಗೆ ಹೋಲಿಸ್ಕೊಂಡ್ರೆ. ಓಕೆ, ಇದಾಗಿರುತ್ತೆ ನಮ್ಮ ಮೇಜರ್ ಸಪೋರ್ಟ್. ಓಕೆ, ಈಗ ಸಪೋರ್ಟ್ ಲೈನಿಂದ ನಾಳೆ ಗೊತ್ತಾಗುತ್ತೆ. ಸಪೋರ್ಟ್ ಲೈನಿಂದ ಏನಾದ್ರು ಒಂದು ಫಾರ್ಮ್ ಮಾಡಿದ್ರೆ ನಮಗೆ ಕಂಟಿನ್ಯೂಸ್ ಒಂದು ಸ್ಟಾಕ್ ಮೇಲೆ 110 ಅಥವಾ 120 ಪಾಯಿಂಟ್ಗಳು ಸಿಗುತ್ತೆ ಒಂದು ಸ್ಟಾಕ್ ಮೇಲೆ ನಿಮಗೆ. ಹಾಗಾದರೆ ಇದನ್ನು ನಾವು ವೇವ್ ಅನಾಲಿಸಿಸ್ ಮಾಡಿ ನೋಡಿದರೆ ಇನ್ನು 1170 ಪಾಯಿಂಟ್ಗಳು ನಮಗೆ ಸಿಗುವ ಸಾಧ್ಯತೆಗಳು ಎಲ್ಲ ಇದೆ. ಇನ್ನು ಮುಂದಿನ ದಿವಸಗಳಲ್ಲಿ ನಮಗೆ ಟೋಟಲ್ 200 ಪಾಯಿಂಟ್ಗಳ ನಿರೀಕ್ಷೆ ಈ ಟಾಟಾ ಮೋಟರ್ಸ್ ಮೇಲೆ ನಮಗೆ ಇದೆ. ಓಕೆ ಫ್ರೆಂಡ್ಸ್, ಆಸ್ ಎ ವೇವ್ ಅನಾಲಿಸಿಸ್ ಹಾಗೆ ಪ್ರೈಸ್ ಆಕ್ಷನ್ ಇವೆರಡನ್ನೂ ಮಾಡಿ ನೋಡಿದರೆ ನಮಗೆ ಇನ್ನು 200 ಪಾಯಿಂಟ್ಗಳ ನಿರೀಕ್ಷೆ ನಮಗೆ ಇದೆ. ಹಾಗಾದರೆ ವೇಟ್ ಮಾಡಿ ನೋಡೋಣ ಇದು ಇನ್ನೂ ಹೇಗೆ ವರ್ಕ್ ಮಾಡುತ್ತೆ ಅಂತ. ನಿಮಗೆ ಏನಾರ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಏನಾರ ನಿಮಗೆ ಬೇಕಾಗಿತ್ತು ಅಂದರೆ, ಅಥವಾ ನೀವು ಕೂಡ ನಮ್ಮ ಜೊತೆಗೆ ಲೈವಲ್ಲಿ ಆಪ್ಷನ್ ಬೈಯಿಂಗ್ ಕಲಿಬೇಕಾಗಿತ್ತು ಅಂದರೆ ಟೆಲಿಗ್ರಾಮ್ನಲ್ಲಿ ಲಿಂಕ್ ಇದೆ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ, ಅಲ್ಲಿ ಬಂದು ಜಾಯ್ನ್ ಆಗಿ ನಿಮ್ಮ ಜೊತೆಗೆ ನಾವು ಕೂಡ ಆಪ್ಷನ್ ಬೈಯಿಂಗ್ನ ಲೈವ್ನಲ್ಲೇ ಮಾಡ್ತೀವಿ. ಓಕೆ,